ನಮಸ್ಕಾರ. ಈಗಿನ ಬೆಂಗಳೂರು ಪರಿಸ್ಥಿತಿ ನೋಡಿದರೆ ಏನು ಅನ್ಕೋತೀನಿ ಅಂತ ಹೇಳಿದರೆ, ದೇಶದ ಮೂಲೆ ಮೂಲೆಗಳಿಂದ ಜನರ ಕರ್ಕೊಂಬಂದು ಗುಡ್ಡೆ ಹಾಕ್ಕೊಂಡು ನಮ್ಮ ಒಂದು ಸರ್ವಸ್ವ ಶಾಂತಿ ಭವಿಷ್ಯ ಹೆಂಗೆ ಹಾಳು ಮಾಡ್ಕೋಬೇಕು ಅನ್ನೋದನ್ನು ಈ ಬೆಂಗಳೂರು ಸಿಟಿ ನೋಡಿ ಕಲಿಬೋದು. ನೋಡಿ, ನಾವು ಪಕ್ಕದ ರಾಜ್ಯಕ್ಕೆ ಹೋದರೆ ಈ ಪೇಪರ್ಗಳೆಲ್ಲ ಬರ್ತಾ ಇರುತ್ತೆ, ಅವ್ರು ಹಂಗೆ ಹಿಂಗೆ ಅಂತ ಏನು ಇರಲ್ಲ, ಅದೆಲ್ಲ ಸುಳ್ಳು. ಅವ್ರು ಆರಾಮಾಗಿದ್ದಾರೆ, ಕೇರಳದವರು ಆರಾಮಾಗಿದ್ದಾರೆ, ತಮಿಳ್ನಾಡ್ದವರು ಆರಾಮಾಗಿದ್ದಾರೆ. ನಿಮ್ಮನ್ನ ಎಲ್ಲ ಮೀಡಿಯಾದವರು ಹುಚ್ಚರು ನನಗೆ ಮಾಡಿದಾರಲ್ಲ, ಹುಚ್ಚರಾಟ ಎಲ್ಲ. ಅಲ್ಲಿ ಇದು ಇಂಪ್ರೂವ್ ಉಂಟು, ಅದಾಗ್ತಿದೆ ಇದಾಗ್ತಿದೆ ಅಂತ ಏನೂ ಆಗ್ತಾಯಿಲ್ಲ ನಿಮ್ಮೊಟ್ಟಿಗೆ. ನೀವು ಆಯಸ್ಸನ್ನು ಕಡಿಮೆ ಮಾಡ್ಕೋತಿದ್ರು ಅಷ್ಟೇ. ನಾನು 10 ರಿಂದ 12 ವರ್ಷ ನೋಡಿದ್ದೇನೆ ಮೀಡಿಯಾ, ನಮ್ಮ ನ್ಯೂಸ್ ಪೇಪರ್ಗಳನ್ನು. ಅದನ್ನ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಂದ್ ಮಾಡಿಬಿಟ್ಟಿದ್ದೇನೆ. ಯಾಕಂದರೆ ಅದೆಲ್ಲ ಅವ್ರವ್ರು ಒಂದು ಡೈಲಿ ಒಂದು ವೀಡಿಯೋ ಹಾಕಬೇಕನ್ನೋದು ಮಾತ್ರಕ್ಕೋಸ್ಕರ ಅವರು ಆ ವೀಡಿಯೋಗಳನ್ನ ಮಾಡ್ತಾರೆ. ಬಿಟ್ಟರೆ ಏನೂ ಇಲ್ಲ. ಶಾಂತಿಯತೆ ಅನ್ನೋದು ಬರೋದು ನಿಮಗೆ ಇವನ್ನೆಲ್ಲ ಈ ಗುಂಪೆ ಹಾಕ್ತಿದ್ದೀರಲ್ಲ ಮಾಡ್ಕೊಂಡು, ಕೊಂಪೆ ಮಾಡಿಕೊಂಡು, ಇದೆಲ್ಲ ಏನೆಲ್ಲ ಸುಳ್ಳೆ ಅಲ್ಲ, ಇವು ಎಲ್ಲ ಸುಳ್ಳು. ಶಾಂತತೆ ಬರೋದು ನಿಮಗೆ ಜನರು ಕಡಿಮೆ ಇದ್ದಾಗ ಮಾತ್ರ. ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ನ ಬರಬೇಕು. ಎಲ್ಲ ಏನೇನು ಜನರಿದ್ದಾರೆ ಅವ್ರವ್ರ ಊರುಗಳೇ ಇದ್ರೆ ಚೆನ್ನಾಗಿರುತ್ತೆ. ಒಂದೊಂದು ಸಿಟಿಗಳನ್ನ ಮಾಡಿಕೊಂಡು ಅವರು ಬೇರೆ ಬೇರೆ ಊರಿಗೆ ಹೋಗೋದಂತೆ, ಬೇರೆ ದೇಶಕ್ಕೆ ಹೋಗೋದಂತೆ. ಬೇರೆ ದೇಶಕ್ಕೆ ಹೋದರೆ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ, ಇರ್ಬೋದು. ಇಲ್ಲಿ ನಮ್ಮ ದೇಶದಲ್ಲಿ ಬೆಂಗಳೂರಲ್ಲಿ ಇರಲಿಕ್ಕೇ ಜಾಗ ಇಲ್ಲ, ಇಲ್ಲಿ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ. ಅಂಥದ್ರಲ್ಲಿ ನೀವು ಇನ್ನು ಬೇರೆಯವ್ರನ್ನ ಎಷ್ಟಂತ ಹಾಕ್ತೀರಾ, ಎಷ್ಟಂತ ಎಕ್ಸ್ಪೆಂಡ್ ಮಾಡ್ತೀರಾ ಸಿಟಿನ, ಎಷ್ಟಂತ ಬಗೀತೀರಾ ಪ್ರಕೃತಿನ? ಇಷ್ಟು ಬಗ್ದು ಸಾಕಾಗಲ್ವಾ? ನೋಡಿ, ಒಂದು 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 ಅದು ಹೋಗ್ತಿದ್ದಾನೆ ಎಲ್ಲಿಗ, ಆನೆಕಲ್ಲು ಹೊಸಕೋಟೆಯಿಂದ ಹೋಗ್ತಿದ್ದಾನೆ. ಇನ್ನೇನು ಒಳ್ಳೆ ನಮ್ಮ ಮಂಗಳೂರು ಮುಟ್ಬಿಡ್ತಿದ್ದೇನೋ ಇಷ್ಟೊತ್ತಿಗೆ. ರೋಡು ಸರಿ ಇಲ್ಲ, ಒಂದು ಗಾಳಿ ನೆಟ್ಟಿಗಿಲ್ಲ. ಬರೀ ಎಲ್ಲಿ ನೋಡಿದ್ರು ಈ ಅಂಗಡಿಗಳು, ಊಟದ ಅಂಗಡಿಗಳು, ಕಲರ್ಫುಲ್ ಅಂಗಡಿಗಳು, ಇವೆಲ್ಲ ಕೆಮಿಕಲ್ಲೇ ಎಲ್ಲ ಅವು. ತುಂಬ ಕಷ್ಟ ಇದೆ ನೋಡಿ. ಕಷ್ಟ ಏನಿಲ್ಲ, ನೀವು ಮಕ್ಕಳು ಪರಿಸ್ಥಿತಿ ಹಾಳಾಗೋಗುತ್ತೆ. ಅವನು ಒಂದು ಎಲ್ಲಾದರೂ ಮೂಲೆಯಲ್ಲಿ ಹಾಕಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಂತ ಮಾಡಿಕೊಂಡು, ಅವು 24 ಗಂಟೆ ತಲೆಯಲ್ಲಿ ಮೆಂಟಲಾಗಿರ್ತವೆ ಗೇಮ್ ಮಾಡಿಕೊಂಡು. ಅಂಥ ಮಕ್ಕಳನ್ನ ಹುಟ್ಟಿಸಿ ಅವು ಆಟಿಸಮು, 108 ರೋಗಗಳು ಅವು ಕೂಡ. ಅದಕ್ಕೆ ಓಟ್ ಹಾಕೋಬೇಕಾದ್ರೆ ಯಾರಿಗೆ ಓಟ್ ಹಾಕ್ತಿದ್ದಾನೆ, ಎಂಥವ್ರಿಗೆ ಓಟ್ ಹಾಕಬೇಕು, ಪಕ್ಷ ನೋಡಬೇಕಾ ಜನರು ನೋಡಬೇಕಾ ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಸ್ಟ್ರೈಕ್ ಅಂತೂ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದನ್ನಾದರೂ ಮಾಡಿ ಒಂದು